ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ. ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ಮಾಸ ಭವಿಷ್ಯ ದ್ವಾದಶ ರಾಶಿಗಳ ಫಲಗಳು. ಮಾಸ ಭವಿಷ್ಯ ಅಂದರೆ ಆಗಸ್ಟ್ ತಿಂಗಳಲ್ಲಿ ಯಾವ ಥರ ಫಲಗಳು ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಮೊದಲನೇದಾಗಿ ಪರಿಸರ ಅಂದರೆ ರಾಶಿ, ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ಗ್ರಹಗಳು ಸಿದ್ಧವಾಗಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ನೋಡಿ, ಶನೈಶ್ವರನು ಮೀನರಾಶಿಯಲ್ಲಿ ವಕ್ರೀಯವಾಗಿ ಸಂಚಾರ ಮಾಡ್ತಾ ಇದೆ. ಹಾಗೆ ಕುಜ ಮಂಗಳನು ಮಿಥುನ ರಾಶಿಯಲ್ಲಿ ಸಂಚಾರ. ಈ ತಿಂಗಳ ವಿಶೇಷತೆ ಏನು ಅಂದರೆ ಗುರು ಉಚ್ಚ ಸ್ಥಿತಿಯಲ್ಲಿದೆ. ಅದ್ರ ಜೊತೆಗೆ ಬುಧ ಹಾಗೂ ನೋಡಿ ಗುರು ಬುಧ ಸೂರ್ಯ ಈ ಮೂರು ಗ್ರಹಗಳ ಯುತಿ ಆಗ್ತಾ ಇದೆ. ವಿಶೇಷವಾಗಿ ನಮಗೆ ಈಗ ಫಲಗಳು ನಿರೀಕ್ಷಿಸಬಹುದು, ಯಾಕಂದ್ರೆ ಗುರುವಿನ ದೃಷ್ಟಿ ಶನೈಶ್ವರನ ಮೇಲೂ ಬೀಳ್ತಾ ಇದೆ. ನಂತರ ಸಿಂಹರಾಶಿಯಲ್ಲಿಯೂ ನಮಗೆ ಕೇತು ಸಂಚಾರ, ಹಾಗೆ ಕನ್ಯಾ ರಾಶಿಯಲ್ಲಿ ಶುಕ್ರ ಸಂಚಾರ ಈ ತಿಂಗಳ ವಿಶೇಷತೆ. ನೋಡಿ, 21 ಆಗಸ್ಟ್ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಖಂಡಿತ ಪ್ರತಿ ರಾಶಿಯವರಿಗೂ ಇದೊಂದು ಸದಾವಕಾಶ. ಈ ಹಬ್ಬನ ಅದ್ದೂರಿಯಿಂದ ಆಚರಿಸಿ ಅಕ್ಕಪಕ್ಕದ ಹೆಣ್ಣು ಮಕ್ಕಳನ್ನ ಕರೆದು ಅಲಂಕಾರಿಕ ವಸ್ತು ದಾನ ಕೊಡೋದ್ರಿಂದ ಮತ್ತು ಬಾಗಿಣಗಳು ಕೊಡೋದ್ರಿಂದ ದಾನ ಧರ್ಮಗಳು ಮಾಡೋದ್ರಿಂದ ಖಂಡಿತ ನಿಮಗೆ ಈ ಹಬ್ಬ ಆ ತಾಯಿ ಲಕ್ಷ್ಮೀ ಕೃಪೆ ನಿಮಗೆ ಖಂಡಿತ ಬರುತ್ತೆ. ಸೊ ಎಲ್ಲಾ ರಾಶಿಗಳಿಗೂ ಇದೊಂದು ಪರಿಹಾರ, ಈ ಹಬ್ಬನೇ ಒಂದು ಒಳ್ಳೆಯ ಪರಿಹಾರ. ಮತ್ತೆ ನೋಡಿ, ಆಗಸ್ಟ್ 17 ನಾಗರ ಪಂಚಮಿ, ಚಿತ್ತಾ ನಕ್ಷತ್ರ. ಸೊ ಅದು ನಿಮಗೆ ಕುಜಿನ ನಕ್ಷತ್ರನೇ ಆಗುತ್ತೆ, ಜೊತೆಗೆ ಸೋಮವಾರ ಬೀಳ್ತಾ ಇದೆ. ಸೊ ಅದೊಂದು ವಿಶೇಷತೆ. ಸೊ ನಮ್ಮದೇನು ಅಂತಂದ್ರೆ ಹಬ್ಬಗಳೇ ನಿಜವಾದ ಪರಿಹಾರ. ಹಬ್ಬಗಳ ಆಚರಣೆ ಮಾಡುವಾಗ ನಿಮ್ಮ ಬಂಧು ಮಿತ್ರರನ್ನ ಕರೆದು ಮನೆಗೆ ನಿಮಗೆ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಅಂತ. ಅಂದ್ರೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಬಂಧು ಬಾಂಧವರು ಬಂದು ಒಂದು ಒಳ್ಳೆ ಮಾತಾಡೋದು, ಒಂದು ಸಿಹಿ ತಿಂಡಿ ಹಂಚ್ಕೊಳೋದು, ಒಂದು ಉಪಹಾರ ಮಾಡೋದು, ಊಟಗಳನ್ನು ಮಾಡೋದು. ಸೊ ಹಾಗಾಗಿ ಅಲ್ಲಿ ನಮಗೆ ನಿಮ್ದು ಎನರ್ಜಿ ಎಕ್ಸ್ಚೇಂಜ್ ಅಂದರೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹಬ್ಬಗಳೇ ಪರಿಹಾರ. ಈಗ ನಮಗೆ ದ್ವಾದಶ ರಾಶಿಗಳ ಫಲ ಮಾಸ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಸಿಂಹರಾಶಿ ನೋಡಿ, ಸಿಂಹರಾಶಿ ನಿಮ್ಮ ರಾಶ್ಯಾಧಿಪನೆ 12ನೇ ಮನೆಯಲ್ಲಿ ಗುರು ಮತ್ತೆ ಬುಧನ ಜೊತೆ ಸೇರ್ಕೊಂಡಿದೆ. ಹೆಚ್ಚಿಗೆ ಈ ತಿಂಗಳಲ್ಲಿ ಖರ್ಚಾಗೋ ಸಾಧ್ಯತೆ ಇದೆ ಮೊದಲನೇ 15 ದಿನಗಳ ಕಾಲ. ಯಾಕಂದ್ರೆ 15 ದಿವಸದ ನಂತರ ಸೂರ್ಯ ಕೂಡ ನಿಮ್ಮ ರಾಶಿಗೆ ಬರುತ್ತೆ, ಬುಧ ಕೂಡ ನಿಮ್ಮ ರಾಶಿಗೆ ಬರೋದ್ರಿಂದ ತಕ್ಕ ಮಟ್ಟಿಗೆ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ, ಲಾಭಗಳನ್ನ ಹೆಚ್ಚಿಗೆ ನಿರೀಕ್ಷಿಸಬಹುದು. ನಿಮ್ಮ ರಾಶಿಯಲ್ಲಿಯೇ ಕೇತು ಇದೆ. ಸೊ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರಿಕೆ ವಹಿಸಿ. 12ರಲ್ಲಿ ಬುಧ ಇದ್ರೆ ಬರೋಂಥ ಲಾಭಗಳು, ಯಾಕಂದ್ರೆ 11ನೇ ಮನೆ ಅಧಿಪತಿ, 2ನೇ ಮನೆ ಅಧಿಪತಿ, ಬರೋಂಥ ಲಾಭ ಖರ್ಚಾಗೋ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಇನ್ನು ಅಷ್ಟಮದಲ್ಲಿ ಶನಿ ಸಂಚಾರ, ಈ ಕಡೆ ಗುರು ಬಲ ಇಲ್ಲ, ಆ ಕಡೆ ಅಷ್ಟಮದಲ್ಲಿ ಶನಿ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ವಿಶೇಷವಾಗಿ ಕಾಳಜಿ ತಗೋಬೇಕಾಗುತ್ತೆ. ಅಷ್ಟಮ ಶನಿಗೋಸ್ಕರ ರಾಮರಕ್ಷಾ ಸ್ತೋತ್ರ, ಒಂದು ರಾಮಬಾಣ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳಿ. ಹಾಗೆ ಹನುಮಾನ್ ಚಾಲಿಸ ಹೇಳ್ಕೋಬಹುದು ಅಥವಾ ರಾಮ ರಕ್ಷಾ ಸ್ತೋತ್ರ ಹೇಳ್ಕೋಬಹುದು. ಈ ಕಬ್ಬಿಣದ ಟೂಲ್ಸು, ಕಬ್ಬಿಣದಿಂದ ಏನಾದರೂ ಟೂಲು ಹಾರ್ಡ್ ವರ್ಕರ್ ಅಂದರೆ ಕಷ್ಟ ಬಿದ್ದು ಕೆಲಸ ಮಾಡೋರಿಗೆ ಏನಾದರೂ ಹೆಲ್ಪ್ ಮಾಡಿದ್ರೆ, ದಾನ ಮಾಡಿದ್ರೆ ಅದು ಖಂಡಿತ ನಿಮಗೆ ಶನಿ ಪರಿಹಾರ ಆಗುತ್ತೆ. ತಿಲ ಹೋಮ ಅಥವಾ ಎಳ್ಳಿನ ದೀಪ ಹಚ್ಚೋದ್ರಿಂದ ಕೂಡ ನಮಗೆ ಶನಿ ಶಾಂತಿ ಆಗುತ್ತೆ. ಸೊ ಯಾವುದನ್ನ ಅನುಕೂಲ, ನಿಮ್ಗೆ ಯಾವ್ದು ಅನುಕೂಲ ಇರುತ್ತೋ ಅದು ಮಾಡ್ಕೊಳ್ಳಿ. ಸಿಂಹರಾಶಿಯವರಿಗೆ ವಿಶೇಷವಾಗಿ ಈಗ ಗುರು ಬಲ ಇಲ್ದಿರೋ ಕಾರಣ ಗುರುವಿಗೋಸ್ಕರ ಹಳದಿ ವಸ್ತ್ರ ಗುರು ಸಮಾನರಿಗೆ ದಾನ ಕೊಡೋದಾಗಲಿ, ಅಥವಾ ಕಡಲೆಯನ್ನು ಶಿವನ ದೇವಸ್ಥಾನದಲ್ಲಿ ಹಂಚೋದಾಗಲಿ, ಹಾಗೇನೆ ಹಳದಿ ತಿಲಕ ಇಟ್ಕೊಳೋದಾಗಲಿ, ಅಥವಾ ಅಡಿಗೆಗೆ ಸ್ವಲ್ಪ ಹೆಚ್ಚಿಗೆ ಅರಿಶಿನ ಯೂಸ್ ಮಾಡೋದಾಗಲಿ. ಸೊ ಇದೆಲ್ಲ ನಿಮಗೆ ಗುರುನ ಬ್ಯಾಲೆನ್ಸ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ನಮಗೆ ಇವಾಗ ನೋಡಿ, 11ನೇ ಮನೆಯಲ್ಲಿ ಕುಜ ವಿಶೇಷವಾಗಿ ಲಾಭ ತಂದುಕೊಡುತ್ತೆ ನಿಮಗೆ. ಸಿಂಹರಾಶಿಯವರಿಗೆ 4ನೇ ಮನೆ ಅಧಿಪತಿ 11ರಲ್ಲಿ ಇದ್ರೆ ವಾಹನ, ಭೂಮಿಯಿಂದ ಲಾಭ, ಫ್ಲಾಟ್ ತೊಗೊಳೋದು ಅಥವಾ ಸೈಟ್ ತೊಗೊಳೋದು, ಇದಕ್ಕೆ ಸಿಂಹರಾಶಿಯವರಿಗೆ ಚೆನ್ನಾಗಿದೆ, ಧೈರ್ಯ ಹೆಚ್ಚುತ್ತೆ. ಹಾಗೆ ಭಾಗ್ಯಾಧಿಪತಿ ಕೂಡ ಆಗುತ್ತೆ ಕುಜ. ಸೊ ಅವಕಾಶಗಳು ಚೆನ್ನಾಗಿ ತಂದುಕೊಡುತ್ತೆ. ಬಟ್ ಹಾಗೆ ಖರ್ಚು ಮಾಡ್ತಿರೋದ್ರಿಂದ ನಿಮಗೆ ಗುರು ಮತ್ತೆ ಬುಧ ಸೂರ್ಯ ಇದ್ರ ಪರಿಹಾರ ಬೇಕಾಗುತ್ತೆ. ಸೊ ನಿಮ್ಮ ರಾಶಿಯಲ್ಲಿಯೇ ಕೇತು ಇದೆ, ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಈಗ ಇಷ್ಟೊಂದು ಪರಿಹಾರ ಮಾಡ್ಕೊಂಡು ಬಂದು ಸಣ್ಣದಾಗಿ ಒಂದೇ ಸರಿ ಆಗಬೇಕು ಅಂದರೆ ವಿಶೇಷವಾಗಿ ನಾಗರ ಪಂಚಮಿ ಆಚರಿಸಿ ವರಮಹಾಲಕ್ಷ್ಮಿನ ಚೆನ್ನಾಗಿ ಆಚರಿಸೋದ್ರಿಂದ ನೋಡಿ, ನಿಮಗೆ ಬುಧ 2ನೇ ಮನೆ ಅಧಿಪತಿ 12ರಲ್ಲಿದೆ, 2ರಲ್ಲಿ ಶುಕ್ರ ಇದೆ. ಯಾವಾಗ ನಿಮಗೆ ಕರ್ಮಾಧಿಪತಿ 2ರಲ್ಲಿದೆಯೋ, ಸೊ ಇವ ನಮಗೆ ವರಮಹಾಲಕ್ಷ್ಮಿ ವಿಶೇಷವಾಗಿ ಅಲಂಕಾರಿಕ ವಸ್ತುಗಳನ್ನ ಹೆಣ್ಮಕ್ಳು ಕೊಡೋದ್ರಿಂದ ಈ ಲಾಸ್ನ ಕಡಿಮೆ ಮಾಡಬಹುದು. ಯಾವುದು 12ನೇ ಮನೆಯಲ್ಲಿ ನಿಮಗೆ ಖರ್ಚು ಜಾಸ್ತಿ ಮಾಡ್ತೀಯಾ ಇದನ್ನ ವರಮಹಾಲಕ್ಷ್ಮಿ ದಿವಸ ಒಂದು
5-6 ಜನ ಮುತ್ತೈದೆಯನ್ನ ಮನೆ ಕರೀರಿ, ಅವ್ರಿಗೆ ಅಲಂಕಾರಿಕ ವಸ್ತುಗಳನ್ನ ಕೊಡಿ. ಸೊ ವಿಶೇಷವಾಗಿ ಬಾಗಿಣಗಳನ್ನ ಕೊಡೋದ್ರಿಂದ ನಾವು ಈ ಖರ್ಚುಗಳನ್ನ ಉಳಿಸ್ಬೋದು. ಈಗ ಕೊಡೋದ್ರಿಂದ ನಮಗೆ ಉಳಿಸೋದು ಹೆಂಗೆ ಅನ್ನೋದು ಒಂದು ಸಬ್ಜೆಕ್ಟ್ ನೀವು ಕೇಳ್ಬೋದು. ನಾವು ದಾನ ಮಾಡೋದ್ರಿಂದ ನಮಗೆ ಉಳಿತಾಯ ಹೆಂಗಾಗುತ್ತೆ ಅಂತ. ಇದು ಜ್ಯೋತಿಷ್ಯದಲ್ಲಿ ಶುಕ್ರ 2ನೇ ಮನೆ ಅಧಿಪತಿ, ಅಂದರೆ ಮೇಷರಾಶಿಯಿಂದ ತಗೊಂಡ್ರೆ 2 ವೃಷಭ ರಾಶಿ ಆಗುತ್ತೆ. ವೃಷಭ ರಾಶಿಗೆ ಅಧಿಪತಿ ಯಾರು? ಶುಕ್ರ. ಬಟ್ ಶುಕ್ರ ಎಲ್ಲಿ ಕಂಫರ್ಟಬಲ್ ಅಂದರೆ ಎಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತೆ? 12ನೇ ಮನೆಯಲ್ಲಿ. ಸೊ ಶುಕ್ರ ಏನು ಹೇಳ್ತಾ ಇದೆ, ಎಷ್ಟು ಕೊಡ್ತಿರೋ ಅಷ್ಟು ನಾನು ಹ್ಯಾಪಿಯಾಗಿರ್ತೀನಿ ಅಂತ. ಸೊ ಹಾಗಾಗಿ ನೀವು ದಾನ ಧರ್ಮಗಳು, ಅದರಲ್ಲೂ ಅಲಂಕಾರಿಕ ವಸ್ತು ಹೆಣ್ಣುಮಕ್ಕಳು ಕೊಡೋದ್ರಿಂದ ಖಂಡಿತ ನಿಮಗೆ ಉಳಿಸೋದಾಗಲಿ ಗಳಿಸೋದಾಗಲಿ ಎರಡಕ್ಕೂ ಅನುಕೂಲ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ವರಮಹಾಲಕ್ಷ್ಮಿ ನಿಮಗೆ ಒಳ್ಳೆ ಸದಾವಕಾಶ, ಒಳ್ಳೆಯದಾಗಲಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಗೆ ಆಗಸ್ಟ್ ತಿಂಗಳಲ್ಲಿ ವಿಶೇಷತೆ ಏನು ಅಂದರೆ, ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡ್ತದೆ ಶುಕ್ರ, ಎದುರುಗಡೆ ಶನೈಶ್ಚರನ ಮೇಲೆ ದೃಷ್ಟಿ ಬೀಳ್ತಿದೆ. ಶನೈಶ್ಚರನಿಂದ 5ನೇ ಮನೆಯಲ್ಲಿ ಗುರು ಆಗ್ಬೋದು, ಬುಧ ಆಗ್ಬೋದು, ಸೂರ್ಯ ಆಗ್ಬೋದು, ಅದು ನಿಮ್ಗೆ 11ನೇ ಮನೆ. ಸೊ ಈ ತಿಂಗಳಲ್ಲಿ ನಿಮಗೆ ಶುಭ ಹೆಚ್ಚಿಗೆ ನಿರೀಕ್ಷಿಸ್ಬೋದು. ನೋಡಿ, ಬುಧ ರಾಷ್ಟ್ರಾಧಿಪತಿ ಕರ್ಮಾಧಿಪತಿ 11ರಲ್ಲಿದೆ. ಸೊ ಕೆಲಸ ಕಾರ್ಯಗಳಲ್ಲಿ ಏಳಿಗೆ, ವಿದ್ಯಾಭ್ಯಾಸದಲ್ಲಿ ಲಾಭ. ಗುರು 11ರಲ್ಲಿದೆ, ಗುರು ಜೊತೆ ಬುಧನೂ ಇದೆ, ಸೂರ್ಯನೂ ಇದೆ. ನಿಮ್ಗೊಂದು ನೇಮು ಫೇಮು ಅಧಿಕಾರ ಇದೆಲ್ಲ ಸಿಗೋಕ್ಕೆ ಒಂದು ಸದಾವಕಾಶ. ಹಾಗೆ 3ನೇ ಮನೆ ಅಧಿಪತಿ 10ರಲ್ಲಿದ್ದರೆ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ, ಅದಕ್ಕೆ ಎಷ್ಟು ಪ್ರಯತ್ನಗಳನ್ನ ಹಾಕ್ತಿರೋ ಅಷ್ಟು ಲಾಭ ತಂದುಕೊಡುತ್ತೆ ಕುಜ. ಧೈರ್ಯ ಸ್ಥೈರ್ಯ ಹೆಚ್ಚುತ್ತೆ, ಒಳ್ಳೆ ಕನೆಕ್ಟಿವಿಟಿ ತಂದುಕೊಡುತ್ತೆ ಕುಜ ಆಗಲಿ ಸೂರ್ಯ ಆಗಲಿ. ಸೊ ಹಾಗಾಗಿ ಈ ತಿಂಗಳು ನಿಮಗೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಲಾಭನೇ ತಂದುಕೊಡುವಂಥ ದಿನ. ಮತ್ತೆ ನೋಡಿ, ನಿಮಗೆ 6ನೇ ಮನೆಯಲ್ಲಿ ರಾಹು ಸಂಚಾರ, ಅದು ಲಾಭದಾಯಕವಾಗಿದೆ. ಇನ್ನು ಕೇತು 12ರಲ್ಲಿದ್ದರೆ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂಥ ಅವಕಾಶಗಳು ಬರ್ಬೋದು. ಹಾಗೆಯೇ ಸಪ್ತಮದಲ್ಲಿ ಶನೈಶ್ವರನು ಕೂಡ ವಕ್ರಿಯ ಆಗಿದೆ. ಸೊ ಕೆಲಸ ಕಾರ್ಯಗಳು ಚೆನ್ನಾಗಿದೆ. ಬಟ್ ಇಲ್ಲಿ ನಮಗೆ ಪತಿ ಪತ್ನಿ ಸಾಮರಸ್ಯದಲ್ಲಿ ಒಂದು ಸಣ್ಣ ಮಟ್ಟಿಗೆ ಕಾಳಜಿ ವಹಿಸಬೇಕು, ಆ ಕಡೆ ಗಮನ ಹರಿಸಬೇಕು. ಸೊ ಅವಕಾಶಗಳಂತೂ ಚೆನ್ನಾಗಿ ಒದಗಿ ಬರುತ್ತೆ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ. ಸೊ ನಮಗೆ ಈಗ ಪರಿಹಾರ ಅಂತ ಏನಾದರೂ ಮಾಡಬೇಕಾದ್ರೆ ಶನೈಶ್ವರನಿಗೆ ಮಾಡಬೇಕಾಗುತ್ತೆ, ಯಾಕಂದರೆ ವಕ್ರಿಯವಾಗಿದೆ. ಹಾಗೆ ಶುಕ್ರ ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡಿದರೆ ಭಾವದ ಪ್ರಕಾರ ಶುಕ್ರನಿಗೂ ಕೂಡ ಒಂದು ಬ್ಯಾಲೆನ್ಸ್, ಎನರ್ಜಿ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ. ಯಾವ ಥರ ಮಾಡ್ತೀರಾ? ವರಮಹಾಲಕ್ಷ್ಮಿ ಒಂದು ಸದಾವಕಾಶ, ಬಾಗಿನ ಕೊಡೋದಾಗಲಿ ಅಥವಾ ಅಲಂಕಾರಿಕ ವಸ್ತುಗಳ ದಾನ ಕೊಡೋದಾಗಲಿ. ಇನ್ನು ಶನೈಶ್ವರಿಗೆ ಸಂಯಮ ಸಹನೆಯಿಂದ ಪ್ರಯತ್ನ ಪಡ್ತಾ ಇರಿ, ಅದು ಒಂದು ಒಳ್ಳೆ ಪರಿಹಾರ ಶನೈಶ್ವರಿಗೆ. ಇಲ್ಲ ಹನುಮಾನ್ ಚಾಲಿಸ ಹೇಳೋದಾಗಲಿ ಅಥವಾ ರಾಮರಕ್ಷಾ ಸ್ತೋತ್ರ ಹೇಳೋದಾಗಲಿ ಅಥವಾ ನಿಮಗೆ ಶನೈಶ್ವರನ ದೇವಸ್ಥಾನಕ್ಕೆ ಶನಿವಾರ ಭೇಟಿ ಕೊಡೋದಾಗಲಿ, ಇದೆಲ್ಲ ನಿಮಗೆ ಶನಿ ಲಾಭ ತಂದು ಕೊಡುತ್ತೆ. ಯಾಕೆ ಶನೈಶ್ವರ ಲಾಭ ತಂದು ಕೊಡುತ್ತೆ? 6ನೇ ಮನೆಯಲ್ಲಿ ವಕ್ರೀಯವಾಗಿ 6ನೇ ಮನೆಯಲ್ಲಿ ರಿಸಲ್ಟ್ ಕೊಡ್ತಾ ಇದ್ರೂ ಕೂಡ ಕೆಲಸದಲ್ಲಿ ಯೋಚನೆ ಇಲ್ಲ. ಬಟ್ ಈಗ ಪತಿ ಪತ್ನಿ ಸಾಮರಸ್ಯಕ್ಕೆ ಈ ಮಾತು ಹೇಳ್ತಾನೆ. ಇನ್ನೊಂದು 100 ದಿನ ಅಂತ ಇಟ್ಕೊಳ್ಳಿ, ಇನ್ನೊಂದು 4 ತಿಂಗಳುಗಳ ಕಾಲ ನಿಮಗೆ ಶನೈಶ್ವರಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಯಾವುದಕ್ಕೆ? ಬಿಸ್ನೆಸ್ ಪಾರ್ಟ್ನರ್ಶಿಪ್ಪು ಅಥವಾ ಗಂಡ ಹೆಂಡತಿ ಸಾಮರಸ್ಯಕ್ಕೆ ಸ್ವಲ್ಪ ಒಂದು 4 ತಿಂಗಳುಗಳ ಕಾಲ ಪರಿಹಾರ ಬೇಕಾಗುತ್ತೆ. ಇನ್ನು ಓವರಾಲ್ ತಗೊಂಡ್ರೆ ಕನ್ಯಾ ರಾಶಿಗೆ ಅತ್ಯುತ್ತಮ ಈ ತಿಂಗಳು ಅಂತ ಹೇಳ್ಬೋದು, ಒಳ್ಳೆಯದಾಗಿ. ನೋಡಿ, ತುಲಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ 3 ಗ್ರಹಗಳ ಯುತಿ, ಗುರು ಆಗ್ಬೋದು, ಬುಧ ಆಗ್ಬೋದು, ಸೂರ್ಯ ಆಗ್ಬೋದು, 3 ಕರ್ಮಸ್ಥಾನದಲ್ಲಿ ಯುತಿ ಆದಾಗ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬದಲಾವಣೆ ಆಗ್ಬೋದು, ಅಂದರೆ ಉತ್ತಮ, ನಿಮಗೆ ಪ್ರಮೋಷನ್ ಸಿಗೋದು, ಅಧಿಕಾರಿಯಿಂದ ಮೆಚ್ಚುಗೆ ಸಿಗೋದು, ಭೂಮಿ ವಾಹನಗಳಿಂದ ಲಾಭ ಸಿಗೋದು, ಎಲ್ಲ ರೀತಿಯೂ ನಿಮಗೆ ಅನುಕೂಲವಾಗಿದೆ ತುಲಾ ರಾಶಿಯವರಿಗೆ. 11ನೇ ಮನೆಯಲ್ಲಿ ಕೇತು, 12ರಲ್ಲಿ ಶುಕ್ರ 12ಕ್ಕೆ ಬಂದಾಗ ಯಾವುದಾನ ಐಷಾರಾಮಿ ವಸ್ತು ಖರೀದಿಗೋಸ್ಕರ ಖರ್ಚು ಅಥವಾ ಶುಭ ಕಾರ್ಯಗಳಿಗೆ ಖರ್ಚು. 6ನೇ ಮನೆ ಶನೈಶ್ಚರ ಇದೆ, ಸೊ ಕೆಲಸ ಕಾರ್ಯಗಳಿಗೆ ಚಿಂತೆ ಇಲ್ಲ. ಬಟ್ ಯಾವಾಗ ವಕ್ರಿಯ ಆಗುತ್ತೋ ಅರ್ಧ ಭಾಗ 5ನೇ ಮನೆ ರಿಸಲ್ಟ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಮತ್ತೆ ಎಚ್ಚರಿಕೆ, ಅವರ ಆರೋಗ್ಯದಲ್ಲ ಅಥವಾ ವಿದ್ಯಾಭ್ಯಾಸಗಳು ನಿಧಾನ ಆಗ್ಬೋದು. ಹಾಗಾಗಿ ಶನೈಶ್ಚರನಿಗೆ ಇಲ್ಲಿ ಪರಿಹಾರ ಬೇಕು. ಶನೈಶ್ಚರನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಶನೈಶ್ಚರನಿಗೆ ಶನಿವಾರ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಖಂಡಿತ ನಿಮಗೆ ತುಲಾರಾಶಿಯವರಿಗೆ ಅನುಕೂಲದಾಯಕವಾಗಿ ಇರುತ್ತೆ. ತುಲಾರಾಶಿಯವರಿಗೆ 11ನೇ ಮನೆಯಲ್ಲಿ ಕೇತು, ಹಾಗಾಗಿ ಲಾಭಗಳು ಬರೋದು ಸ್ವಲ್ಪ ನಿಧಾನ ತಡ ಆಗ್ತಾ ಇರ್ಬೋದು. ಹಾಗಾಗಿ ಕೇತು ಒಂದು ಪರಿಹಾರ ಮಾಡ್ಕೊಂಬಿಡಿ. ಈ ನಾಗರ ಪಂಚಮಿ ದಿವಸ ಚೆನ್ನಾಗಿ ಅಣ್ಣಮ್ಮನ ಜೊತೆ ಆಚರಿಸಿ, ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಒಂದು ತೆಂಗಿನಕಾಯಿ ಕೊಟ್ಟು ಒಂದು ಸಣ್ಣ ಹರಕೆ ತೊಗೊಳ್ಳಿ. ಈ ಕೆಲಸಗಳು ಈ ಟೈಮಲ್ಲಿ ಮಾಡಿಕೊಟ್ರೆ ತಂದೆ ನಿಮ್ಗೇನಾದರೂ ಒಂದು ಸಹಾಯ ಮಾಡಿ. ಸಣ್ಣ ಪುಟ್ಟ ದೇವರಿಗೆ ಇಷ್ಟೇ ಅಷ್ಟೇ ಅಂತ ಏನಿಲ್ಲ, ನಿಮ್ಮ ಕಮಿಟ್ಮೆಂಟ್ ಬೇಕು, ಅಂದರೆ ನಿಮ್ಮ ವಿಶ್ವಾಸ ಬೇಕು ಭಗವಂತನ ಮೇಲೆ, ಅಷ್ಟಿದ್ರೆ ಅದು ಫಲ ಕೊಡುತ್ತೆ. ಸೊ ಹಾಗಾಗಿ ನಿಮಗೆ ಈ ನಾಗರ ಪಂಚಮಿ ವರಮಹಾಲಕ್ಷ್ಮಿ ಚೆನ್ನಾಗಿ ಆಚರಿಸಿ. ನಿಮ್ಮ ರಾಷ್ಟ್ರಾಧಿಪತಿನೇ ಶುಕ್ರ, ಹಾಗಾಗಿ ವರಮಹಾಲಕ್ಷ್ಮಿ ಚೆನ್ನಾಗಿ ಆಚರಿಸಿ. ಓವರಾಲ್ ನಿಮಗೆ ಚೆನ್ನಾಗೇ ಇದೆ, ಒಳ್ಳೆಯದಾಗಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಕುಜ, ಸ್ವಲ್ಪ ಪತಿ ಪತ್ನಿಯೊಂದಿಗೆ ಭಿನ್ನಾಭಿಪ್ರಾಯ, ಬಿಸ್ನೆಸ್ ಪಾರ್ಟ್ನರ್ ಜೊತೆ ಅಪನಂಬಿಕೆ, ಹಾಗಾಗಿ ಕುಜಿಗೆ ಪರಿಹಾರ ಬೇಕು.
ವೃಶ್ಚಿಕ ರಾಶಿಯವರಿಗೆ 6ನೇ ಮನೆ ಅಧಿಪತಿ ಕೂಡ. ಸೊ ಹಾಗೆ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ನಿತ್ಯ ಕರ್ಮಗಳಲ್ಲೂ ಕಿತ್ತಾಟಗಳು ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಕುಜುಗೋತ್ರ ಓಂ ಸಂದಾಯ ನಮಃ ಗುಹಾಯ ನಮಃ ಷಣ್ಮುಖಾಯ ನಮಃ ಕಾರ್ತಿಕೇಯ ನಮಃ ಒಂದು ಅಷ್ಟೋತ್ತರಗಳು ಹೇಳ್ಕೊಳ್ಳಿ. ಅದೇ ಥರ ತೊರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ದಾನ ಕೊಡ್ಬೋದು, ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಭೇಟಿ ಕೊಟ್ಟು ಅಲ್ಲಿ ನೀವು ದಾನ ಕೊಡ್ಬೋದು. ಅಂಜಮ್ಮದ ಜೊತೆ ಚೆನ್ನಾಗಿರೋದು ನಾಗರ ಪಂಚಮಿ ವಿಶೇಷವಾಗಿ ಆಚರಿಸೋದು. ಇದು ನಿಮಗೆ ಖಂಡಿತ ಲಾಭದಾಯಕವಾಗಿರುತ್ತೆ, ಕುಜ ಪರಿಹಾರ ಆಗುತ್ತೆ, ಆರೋಗ್ಯ ವೃದ್ಧಿನೂ ಆಗುತ್ತೆ. ಸೊ ಇವಾಗ ನಿಮಗೆ ಭಾಗ್ಯದಲ್ಲಿ 3 ಗ್ರಹಗಳ ಯುತಿ ಆಯಿತು. ಗುರು ಆಗ್ಬೋದು, ಸೂರ್ಯ ಆಗ್ಬೋದು, ಬುಧ ಆಗ್ಬೋದು. ವಿಶೇಷವಾಗಿ ನಿಮ್ಮ ನೋಡಿ ಹೊಸ ಆಪರ್ಚುನಿಟಿಗಳು ಅಥವಾ ಅದೃಷ್ಟಗಳು ಚೆನ್ನಾಗಿರುತ್ತೆ. ಈಗ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿದ್ದಿದೆ, ನಿಮ್ಮ ರಾಶಿ ಕನೆಕ್ಟ್ ಆಗ್ತಾ ಇದೆ ಈಗ 3 ಗ್ರಹಗಳೊಂದಿಗೆ. ಸೂರ್ಯ ಆಗ್ಬೋದು, ಬುಧ ಆಗ್ಬೋದು, ಹಾಗೆ ಗುರು. ಹೊಸ ಪ್ರಾಜೆಕ್ಟ್ ಸಿಗೋಕ್ಕೆ ಚೆನ್ನಾಗಿದೆ, ಹೊಸ ಕೆಲಸಗಳು, ಹೊಸ ಆಪರ್ಚುನಿಟಿ, ವಧುವರ ಅನ್ವೇಷಣೆ ಚೆನ್ನಾಗಿದೆ, ಹೊಸ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಚೆನ್ನಾಗಿದೆ. ಯಾಕಂದರೆ ಸಪ್ತಮಾಧಿಪತಿ ಕೂಡ 11ನೇ ಮನೆಯಲ್ಲಿದೆ ನಿಮಗೆ. ವೃಶ್ಚಿಕ ರಾಶಿಯವರಿಗೆ ಶುಕ್ರ 11ರಲ್ಲಿರೋದ್ರಿಂದ ಹೊಸ ಪಾರ್ಟ್ನರ್ಶಿಪ್ಪು, ಹೊಸ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಎಲ್ಲ ರೀತಿಗಳು ನಿಮಗೆ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಮಕ್ಕಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇದ್ದು ಮಕ್ಕಳ ಟೈಮ್ ಕೊಟ್ಟಿಲ್ಲ ಅಂದರೆ, ಯಾಕಂದರೆ ಅಲ್ಲಿ ಶನೈಶ್ಚರ ಇದೆ, ಹಾಗಾಗಿ ಅಲ್ಲಿ ಶನೈಶ್ಚರನಿಗೆ ಪರಿಹಾರ ಬೇಕಾಗುತ್ತೆ. ಮಕ್ಕಳು ನಿಮ್ಮ ಮಾತು ಕೇಳಲ್ಲ, ನಿಮ್ಮದೇ ಹೈಯರ್ ಎಜುಕೇಷನ್ ನಿಧಾನ ಆಗ್ತಾ ಇದೆ, ಕ್ರಿಯೇಟಿವಿಟಿ ಕೊರತೆ ಬಂದಿದೆ, ಹೊಸ ಐಡಿಯಾ ಬರ್ತಾ ಇಲ್ಲ. ಇದೆಲ್ಲ ಕಾರಣ ಯಾಕೆಂದರೆ ಶನೈಶ್ಚರ ನಿಧಾನ ಮಾಡ್ತಿದೆ ಅಲ್ಲಿ. ಹಾಗಾಗಿ ಶನೈಶ್ಚರನ ಮೇಲೂ ಗುರು ದೃಷ್ಟಿ ಇದೆ. ನಿಮ್ಮ ರಾಶಿ ಮೇಲೆ, ಶನೈಶ್ಚರನ ಮೇಲೆ, ನಿಮ್ಮ ಪರಾಕ್ರಮ, ನಿಮ್ಮ ಪ್ರಯತ್ನಗಳ ಭಾವಗಳ ಮೇಲೂ ಗುರು ದೃಷ್ಟಿ ಇರೋದ್ರಿಂದ ಅದೇ ಪರಿಹಾರ ಆಗುತ್ತೆ. ಬಟ್ ಆದರೂ ನೀವು ಸ್ವಲ್ಪ ಎಫರ್ಟ್ ಹಾಕಿ ಶನೈಶ್ಚರನಿಗೋಸ್ಕರ ಒಂದು ಎಳ್ಳೆಣ್ಣೆ ದೀಪ ಹಚ್ಚೋದಾಗಲಿ, ಶನೈಶ್ಚರನ ದೇವಸ್ಥಾನಕ್ಕೆ ಭೇಟಿ ಕೊಡೋದಾಗಲಿ, ಅಥವಾ ಹನುಮಾನ್ ಚಾಲೀಸ ಹೇಳೋದಾಗಲಿ, ಅಥವಾ ಯಾರನ್ನ ವೃದ್ಧರು, ಅಂಗವಿಕಲರಿಗೆ ಏನಾದರೂ ನಿಮ್ಮ ಕೈಯಾಗಿ ಸಹಾಯ ಮಾಡೋದ್ರಿಂದ ಖಂಡಿತ ಶನಿ ಪರಿಹಾರ ಆಗುತ್ತೆ. ಓವರಾಲ್ ಆಗಿ ತೊಗೊಂಡ್ರೆ ಈ ತಿಂಗಳು ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಅವಕಾಶಗಳು ಬರೋ ಅಂಥ ತಿಂಗಳಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.